ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇದೀಗ ನಮ್ಮ ದೇಶದ ಸಂವಿಧಾನದ ದಿನ ಜನವರಿ 26 ಸಂವಿಧಾನ ದಿನ ಅನ್ನೋಂಥ ರೀತಿ ರಾಷ್ಟ್ರೀಯ ಹಬ್ಬ ರೀತಿಯಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಎಲ್ಲವೂ ಆಚರಣೆ ಮಾಡ್ತವೆ. ಇದು ಸಂವಿಧಾನ ದಿನ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿದಂಥ ದಿನ. ಹಾಗಾಗಿ ಸಂವಿಧಾನ ದಿನಾಚರಣೆ, ರಿಪಬ್ಲಿಕ್ ಡೇ ಅಂತ ಕೂಡ ಕರೀತಾರೆ ಇದನ್ನು. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ನ ಆರಿಸಿ, ಬೆಳೆಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ ನೋಡಿ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಬಂಡಿಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ ಎದುರು ಈ ಒಂದು ಸಂವಿಧಾನ ದಿನದ ಆಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂವಿಧಾನಬದ್ಧವಾಗಿ ನಾವು ಸಂವಿಧಾನ ಏನಿದೆ ರೂಪದಲ್ಲಿ ನಾವು ಅದರಂತೆ ನಡ್ಕೊಂಡು ಹೋಗ್ತೀವಿ ಅನ್ನೋಂಥದ್ದು ಒಂದು ಪ್ರತಿಜ್ಞೆಯನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಜ್ಞೆಯಲ್ಲಿ ಎಲ್ಲರೂ ವಿಧಿವಿಧಾನಗಳೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರಾಧ್ಯಕ್ಷರು ಮಾತನಾಡುತ್ತಾ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಪರವಾಗಿ ಸುಮಾರು ಒಂದು 10 ರಿಂದ 15 ಜನ ಶಿಕ್ಷಕರಿಗೆ ಒಳ್ಳೆ ನಮ್ಮ ಸಮಿತಿಯಿಂದ ಒಂದು ಪ್ರಶಸ್ತಿಗಳನ್ನ ಕೊಡ್ತೀವಿ. ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಯಾರ್ಯಾರು ಸೇವೆ ಮಾಡಿರ್ತಾರೋ, ಸಮಾಜ ಸೇವೆ ಯಾರ್ಯಾರು ಮಾಡಿರ್ತಾರೋ ಅಂತ ಗುರುತಿಸಿ ಅಂಥವ್ರಿಗೆ ಒಂದು 4-5 ಜನಗಳನ್ನ ನಾವು ಅವ್ರನ್ನ ಸರ್ಚ್ ಮಾಡೋದಕ್ಕೆ ಬಿಟ್ಟು ಮತ್ತು ಆಮೇಲೆ ಅವ್ರನ್ನ ಪರಿಶೀಲಿಸಿ ನಂತರದ ದಿನಗಳಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ನಾವು ಯಶಸ್ವಿ ಮಾಡೋಣ ಅಂತಂದು ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರೂ ಸಹ ನಮ್ಮ ಬಂಡಗೋಳ ಗ್ರಾಮದಲ್ಲಿ ನಮ್ಮ ಹರೀಶ್ ಅವರು ಮತ್ತು ನಮ್ಮ ಅಶ್ವಥ್ ನಾರಾಯಣ ಮತ್ತು ರಾಮಂಜನಿ ಮತ್ತು ಇನ್ನೂ ಒಂದು ನಮ್ಮ ಆನಂದ್ ವಿಚಾರದಲ್ಲಿ ನಾವು ಹೇಳಬೇಕಾದ್ರೆ ಅವರೊಬ್ಬ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಹುಡುಗ. ಆಮೇಲೆ ನಮ್ಮ ಚಂದ್ರತಾನೆ ನಿಮ್ಮ ಹೆಸರು, ನಮ್ಮ ರಂಗಣ್ಣವ್ರ ಮಗ ಚಂದ್ರನ ಅಷ್ಟೇ. ಪಾಪ ಬೆಳಗ್ಗೆಯಿಂದ ನಮ್ಮ ಜೊತೆಲಿ ಇದೆ. ಏನೇನಾಗಲಿ ಸರ್, ನಾವೆಲ್ಲ ಜೊತೆಲಾಗಿರಬೇಕು, ನಾವೆಲ್ಲ ಒಂದೇ, ಎಲ್ಲ ನಾವು ಚೆನ್ನಾಗಿರಬೇಕು, ಏನೋ ಒಂದು ಇದು ಮಾಡ್ಕೊಂಡು ಹೋಗ್ಬೇಕಂತೇಳಿ ಭಾಳ ಹಚ್ಚಿಕೊಂಡು. ಅದು ಯಾಕಂದರೆ ಅವರು 10 ಕಡೆ ಓಡಾಡ್ತಾ ಇರ್ತಾರೆ. 10 ಕಡೆ ಓಡಿದಾಗ ಸಮಾಜದ ಕೆಲಸಗಳೇನು, ವಿಚಾರಗಳೇನಿದೆ ಎಲ್ಲ ಗೊತ್ತಾಗುತ್ತೆ. ಪಾಪ ಯಾರೋ ನಮ್ಮ ಆನಂದ ಬಂದ್ಬಿಟ್ಟು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಏನೋ ಅದೆಲ್ಲ ಗೊತ್ತಾಗಿ ಸ್ವಲ್ಪ ಕ್ರಾಸ್ ಮಾಡಿದ್ಕೆ ಅವ್ನು ಅಲ್ಲಿಂದ ಕೆಲಸದಿಂದ ಕಿತ್ತಾಗ್ಬಿಟ್ರು. ಯಾಕಂದ್ರೆ ಇವ್ರು ಕಲ್ಪನೆ ಮಾಡೋದೆಲ್ಲ ಎಲ್ಲಿ ಹಿಡಿದು ಕೊಡ್ತಾರೆ ಅಂತೇಳಿ. ಈಗ ನಮ್ಮ ಜೊತೆಲಿ ಇರೋದ್ರಿಂದ ನೋಡಿ ಅವ್ರಿಗೆ ಹೊಟ್ಟೆಯವರಿಲ್ಲ. ಆದರೆ ಹೇಳಿದ್ದೀನಿ, ನೀನೇನೇ ಮಾಡಪ್ಪ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದು, ಸಂವಿಧಾನದ ಅಡಿಯಲ್ಲಿ ನೀನು ಕೆಲಸ ಮಾಡ್ಕೊಳ್ಬೇಕಾದ್ರೆ ಯಾವನಿಗೆ ಎದುರಬೇಕಾದ ಅವಶ್ಯಕತೆ ಇಲ್ಲ. ಸಂವಿಧಾನನ ಯಾವಾಗ ಉಲ್ಟಾ ಮಾಡ್ಕೊಂಡು ನೀವು ಮಾಡೋಕೆ ಹೋಗ್ತೀರಾ, ಆವಾಗ ನೀವು ಭಯಭೀತರಾಗಿ ಎದುರಬೇಕಾಗುತ್ತೆ. ಅವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ದಯವಿಟ್ಟು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋದ್ರೆ ಭಾಳ ಅಚ್ಚುಕಟ್ಟಾಗಿರ್ತದೆ ಅಂತ ಹೇಳ್ತಾ, ಮತ್ತು ಆಮೇಲೆ ನಾನು ನಮ್ಮ ಚಂದ್ರವ್ರಿಗೂ ಅಷ್ಟೇ, ಅವ್ರಿಗೂ ಮನೆ ಕಡೆ ಒಬ್ಬ ತಂದೆ ತಾಯಿಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅಡಚಣೆಗಳಿಗೆ ತೊಂದರೆ ಕೊಡೋದಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿ ಊರುಗಳಲ್ಲಿ ಎಲ್ಲ ಸಾಮಾನ್ಯ ವರ್ಗದ ಮೋರಿಗಳು ಕ್ಲೀನಾಗೆಲ್ಲ ಒಂದು ಚೆನ್ನಾಗಿ ಮಾಡಿ ಸರಿಪಡಿಸಿ, ಆಮೇಲೆ ಏನೇ ಕಾಮಗಾರಿಗೆ ಕೆಲಸಗಳಿದ್ರು ದಯವಿಟ್ಟು ನಾವು ವಾರಕ್ಕೆ 2 ದಿನ ಪಂಚಾಯತಿಯಲ್ಲಿ ಇರ್ತೀವಿ. ನಾವು ಇನ್ನು ಮುಂದೆ ಮೊದಲನೇ ದಿನ ಸೋಮವಾರ ಮತ್ತು ಆಮೇಲೆ ಗುರುವಾರನ ಶುಕ್ರವಾರ ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ಗಳಲ್ಲಿ ಬಂದು ಪಂಚಾಯತಿಯಲ್ಲಿ ಇರ್ತೀನಿ. ನಮ್ಮ ಪಂಚಾಯತಿ ಗ್ರಾಮಸ್ಥರಲ್ಲಿ ಏನೇ ಕೆಲಸ ಆಗಬೇಕಾದ್ರೂ, ಯಾವ ಖಾತೆ ಆಗಲಿ, ಕಂದಾಯ ಆಗಲಿ, ಯಾವನಿಗೆ ₹1 ಕೊಡೋಕೆ ಹೋಗ್ರಿ. ನಮ್ಮ ಊರುಗಳು ನೋಡಿ, ಇನ್ನೊಂದು ಮೊನ್ನೆ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಅಂತ ಮಾಡಿದ್ರು. ಇದೊಂದು ಮುಖ್ಯವಾದ ವಿಚಾರ ಮರೆತುಬಿಟ್ಟಿದ್ದೇನೆ. ಆ ಗ್ರಾಮ ಸಭೆ ಮಾಡೋಂಥ ಸಂದರ್ಭದಲ್ಲಿ ಈ ಹಳೆ ಕೆಲಸಗಳಿಗೆ ಒಂದು ಬಯೋಡೇಟಾ ಥರ ಮಾಡ್ತಾರೆ, ಬುಕ್ಲೆಟ್ ಮಾಡ್ತಾರೆ. ಆಮೇಲೆ ಹೊಸ ಕೆಲಸಗಳಿಗೆ ಒಂದು ಬುಕ್ಲೆಟ್ ಮಾಡ್ತಾರೆ. ಅದಕ್ಕೆ ಸೀಲು ಸೈನ್ಗಳೆಲ್ಲ ಹಾಕ್ತಾರೆ. ಈ ಹಿಂದೆ ಮಾಡೋದಕ್ಕೆಲ್ಲ ಸೀಲು ಸೈನ್ಗಳು ಹಾಕ್ಬಿಟ್ಟು ಅದನ್ನ ಹೋಗ್ತಾರೆ. ಆಮೇಲೆ ಈ ಕಾಮಗಾರಿಗಳಿಗೆ ಮುಂದುವರಿಸ್ತೀವಿ ಅನ್ನೋದಕ್ಕೆ ಅದು ಯಾವುದೇ ರೀತಿಯಲ್ಲಿ ಒಂದು ಕಾಪಿಗಳು ತೊಗೊಳಲ್ಲ, ಒಂದು ಕೆಲಸ ಮಾಡಲ್ಲ, ಏನೂ ಮಾಡಲ್ಲ. ಅದಕ್ಕೆ ಸುಳ್ಳು ಇದಾಕ್ಬಿಟ್ಟು ಏನೋ ಕುತ್ಕೊಳ್ಬಂಡ್ರಿ, ಒಂದು ನಿಮಿಷ ಕುತ್ಕೊಳ್ರಿ. ನೀವು ಸ್ಟೇಜ್ ಬಿಟ್ಟು ಹೋಗ್ಬಾರ್ದಲ್ಲ, ನಿಮಗೆಲ್ಲ ಸ್ಟೇಜ್ ಬಿಟ್ಟು ಹಂಗೆಲ್ಲ ಹೋಗ್ಬಾರ್ದು.
ಸ್ಟೇಜಲ್ಲಿ ಕುತ್ಕೊಳ್ರಿ. ಸ್ಟೇಜಲ್ಲೆಲ್ಲ ಒಂಥರ ಇದು ಮಾಡೋದು. ಏನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇರ್ತೀನಿ. ಮನೆಗಳಿಗೆ ಸರಿಯಾದಂಥ ರೀತಿಯಲ್ಲಿ ಇದೀ ಹಾಕಿಲ್ಲ, ಒಂದು ನೈನಟೇನ್ಗಳು ಕೊಡಲ್ಲ, ಒಂದು ಖಾತೆ ಮಾಡಿಕೊಡಲ್ಲ, ಕಂದಾಯಿಗಳು ಮಾಡಿಕೊಡಲ್ಲ, ಏನು ಮಾಡಿಕೊಡಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗೆ ಖಾತೆಗಳಿಲ್ಲ ಪ್ರತಿಯೊಬ್ಬರು ಮನೆನ ಅರ್ಜಿ ಕೊಟ್ಟು ಕ್ಲೀನಾಗಿ ವ್ಯವಸ್ಥಿತವಾಗಿ ನೀವು ಅದಕ್ಕೆ ಮನೆಗಳಿಗೆ ಒಂದೊಂದು ಹಕ್ಕುಪತ್ರ ಮಾಡ್ಕೊಳ್ರಿ. ಯಾಕಂದರೆ ನೀವು ಮನೆಗಳಿಗೆ ಹಕ್ಕುಪತ್ರಗಳು ಅವೇ ಮಾಡ್ಕೊಡ್ಲಿಂದ್ರೆ ಆಗಲ್ಲ. ಈ ಕೆಲವರೆಲ್ಲ ಇರ್ತಾರೆ ಸುಮ್ಮನೆ ಈ ಓಟ್ಲಿಗೋಸ್ಕರ ನಿಮ್ಮನ್ನೆಲ್ಲ ಯಾಮಾರಿಸೋದು, ಮನೆಗಳ ಹತ್ರ ಬರೋದು, ನನಗೆ ಓಟ್ ಹಾಕಿ ನಿನ್ಗೆ ಓಟ್ ಹಾಕೋದು, 500 ರೂಪಾಯಿ ಕೊಡು 1000 ರೂಪಾಯಿ ಕೊಡು ಅಂತ ಮಾಡ್ತಾರೆ. ಅಂಥವೆಲ್ಲ ಯಾವುದು ನೀವು ಯಾರಿಗೇನೇನು ಹಾಕ್ಕೊಳ್ರಿ, ಮೊದಲು ನೀವು ದುಡ್ಡು ಕೊಟ್ಟು ಇದು ಮಾಡಿ. ಸೆಲ್ಫ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸೆಲ್ಫ್ ಲೈಫ್ ಇಲ್ಲ ಅಂದರೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಹೆಲ್ಪ್ ಮಾಡಬೇಕು, ಭಾಳ ಕಷ್ಟ ಇರ್ತದೆ. ಮೊದಲು ಸೆಲ್ಫ್ ಲೈಫ್ ನೀವು ನೋಡ್ಕೊಬೇಕು. ನಿಮಗೆ ನೀವು ನೋಡ್ಕೊಂಡಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಇಲ್ಲೆಲ್ಲ ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಯಾವನ್ಗೆ ಯಾರು ಕಂಡ್ರಲ್ಲ ಆಗಿಲ್ಲ ಪರವಾಗಿಲ್ಲ, ಬಾಬಾ ಸಾಹೇಬ್ರನ್ನ ಕಂಡ್ರೆ ನಮಗೆಲ್ಲರೂ ಆಗಬೇಕು. ಅದಕ್ಕಾದ ಗೌರವವನ್ನು ನಮನಗಳನ್ನು ಸಲ್ಲಿಸಿ ಈ ಹಿಂದಿನ ಇವತ್ತು 76ನೇ ಗಣರಾಜ್ಯೋತ್ಸವವಾಗಿ ಕೆಲವೊಂದು ವಿಚಾರಗಳನ್ನು ಕೇಳಿದಕ್ಕೆ ನಿಮ್ಗೆಲ್ಲನೂ ಅಭಿನಂದಿಸುತ್ತಾ ಇನ್ನೂ ಮಾತಾಡೋ ಜಾಸ್ತಿ ಇದೆ. ಪಾಪ ಮೇಡಮ್ನವರು ಬೇಗ ಹೋಗ್ಬೇಕು, ಮಕ್ಕಳೆಲ್ಲ ಬೇಗ ಹೋಗ್ಬೇಕು. ಈ ಒಂದು ವಿಚಾರನ ನನಗೆ ಮಾತಾಡೋಕೊಟ್ಟು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಬಂದಂಥ ಬಿಕೆಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಿಗೆ ನಾನು ಧನ್ಯವಾದಗಳು. ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ವತಿಯಿಂದ ನಮ್ಮ ಎಲ್ಲರೂ ಜೈ ಭಾರತ್ ಅಖಿಲ ಭಾರತ ದಲಿತ ಸೇವಾ ಸಮಿತಿ ಮತ್ತು ದಲಿತ ಸಂಘಟನಾ ಒಕ್ಕೂಟದಿಂದ ಮಹಿಳೆಯರಿಗೆ ಸೀರೆ ವಿತರಣೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುಖಾಂತರ ಸಂಘದ ವತಿಯಿಂದ ಏರ್ಪಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಟೋಕನ್ಸು ಆಲ್ರೆಡಿ ಹರೀಶ್ ನಮ್ಮ ಕೊಟ್ಟಿದ್ದಾರೆ ಅನಿಸುತ್ತೆ. ಟೋಕನ್ಸು ಈಗ ಕೆಲವು ಮಹಿಳೆಯರಿಗೆ ನಮ್ಮ ಸಂಘದ ವತಿಯಿಂದ ಸೀರೆ ವಿತರಣೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುನ್ರಾಜ್ ಅವರು ಮಾಡ್ತಾರೆ. ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆಲವರು ಅವಿವೇಕಿಗಳು ಎಣ್ಣೆ ಹೊಡೆದು ಶಾಲೆ ಹತ್ರಕ್ಕೆ ಹೋಗ್ತಾರಂತೆ. ಆ ಅವಿವೇಕಿಗಳು ಯಾರಂತ ಇನ್ನೂ ಗೊತ್ತಾಗಿಲ್ಲ. ಮೇಡಮ್ ತಮಗೇನ ಗೊತ್ತಾ ಮೇಡಮ್? ಅಲ್ಲ, ಯಾಕಂದ್ರೆ ಅವ್ರ ಹೆಣ್ಮಕ್ಳು ಹೇಳಕ್ ಎದುರ್ತಾ ಇದ್ದಾರೆ. ಅಂಥವ್ರು ಮೇಡಮ್ ತಮ್ಗೇನ ಹೆದರಿಕೆ ಇದ್ರೆ, ಅಂಥವ್ರು ತಮ್ಗೇನ ಇದ್ರೆ ನಮ್ಗೆ ಹೇಳಿ. ಇಲ್ಲ ನಮ್ಮ ಹರೀಶ್ ಅವರು ಇಲ್ಲೇ ಇರ್ತಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇರ್ತಾರೆ. ಅಂತ ಅವಿವೇಕಿಗಳು ಯಾರನ್ನ ಇದ್ರೆ ದಯವಿಟ್ಟು ಅವ್ರಿಗೆ ಗಮನಕ್ಕೆ ತರಿ, ಪರವಾಗಿಲ್ಲ. ಅಂಥವ್ರು ನೀವು ಅವ್ರ ಗಮನಕ್ಕೆ ತಂದ್ರೆ ಅಂಥವ್ರಿಗೆ ಏನು ಪನಿಷ್ಮೆಂಟ್ ಮಾಡಿಸ್ಬೇಕೋ ಅದು ನಾವು ಮಾಡ್ಸೋಣ. ತಮ್ಗೇನ ಹೆದರಿಕೆನ ಇದ್ರೆ ತಾವು ಡೈರೆಕ್ಟ್ ಆಗಿ ಹೇಳಕ್ ಹೋಗ್ಬೇಡಿ, ಇಂಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿ. ಇಂಥವ್ರೆ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ಹೇಳ್ರಿ. ಅಂತ ಅವಿವೇಕಿಗಳಿಗೆ ಅವ್ರಿಗೇನು ಕಳಿಸ್ಬೇಕು ಅವ್ರು ಮಾತಾಡ್ತಾರೆ. ನಾವ್ ಇರ್ತಕ್ಕಂಥ ಶಿಕ್ಷಕಿಯರು ಎಲ್ಲರೂ ಹೆಣ್ಮಕ್ಳು ಇರೋದ್ರಿಂದ ಮುಂದಿನ ವರ್ಷ ನಾವ್ ಇರ್ಬೋದು, ಇರ್ದೇನೂ ಇರ್ಬೋದು, ಬೇರೆಯವರು ಬರ್ಬೋದು. ನಮಗೆ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರೆ ಅಂತಾನೂ ಹೇಳಕ್ಕಾಗಲ್ಲ. ಕುಡಿದ್ಬಿಟ್ಟು ಹಂಗೆ ಮೈ ಮೇಲೆ ಬರೋದು, ಮೇಡಮ್ನವ್ರು ಇದಾರೆ ಅಂತ ಸಲಿಗೆ ತಗೊಳ್ಳೋದು, ಇದನ್ನ ಯಾರು ದಯವಿಟ್ಟು ಗ್ರಾಮಸ್ಥರು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮತ್ತೆ ಈಗಿರ್ತಕ್ಕಂಥ ಮಕ್ಕಳು ಅಷ್ಟೇ, ನೀವೆಲ್ಲ ಕುಡ್ಕೊಂಡು ಶಾಲೆಗೆ ಬರೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿ ನೀವು ಸರಿಗಿಲ್ಲದೆ ಇರೋದ್ರಿಂದ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಮಾಡ್ಕೊಂಡು ನಿಮ್ಗೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಆಪ್ನೆ ಮುಖ್ಯ ಮೈನ್. ಆ ಆಪ್ನಿಲ್ಲ ನಮ್ಗೆ ಯಾರು ಊಟ ಇರಲ್ಲ, ಅಷ್ಟು ಕೆಲಸ ಮಾಡ್ಕೊಟ್ಟವ್ರೆ. ಅವ್ರಿಗೆ ಅಭಿನಂದನೆಗಳು ಕೆಲಸನ. ಮತ್ತೆ ಈ ಮತ್ತೊಂದು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಅಷ್ಟೇ ಮದ್ಯಪಾನ ಹೇಳ್ತಿದ್ದೀನಿ, ಎಲ್ಲಿ ಬೇಕಾದ್ರೆ ನೀವು ಕುಡ್ಕೊಂಡೆಲ್ಲ ನೀರು ಇಲ್ಲಿ ಊರುಗಳೆಲ್ಲ ತಗೊಳ್ಳೋದೇನು ಕಾಣಿಸ್ತಂದ್ರೆ ನಮ್ಗೇನು ಗೊತ್ತಾಯ್ತು ಅಂದ್ರೆ ಆಮೇಲೆ ಸರಿ ಇರೋಲ್ಲ. ಮೊದಲೇ ಹೇಳಿರ್ತೀನಿ. ಈಗ ನಮ್ಮ ರಾಜ್ಯ ನಾಯಕರಾದಂಥ ನಮ್ಮ ಇವರು ರಾಮು ಅವರೊಂದು ಎರಡು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅವರ ಧರ್ಮಪತ್ನಿ ರಮಾ ಬಾಬನ್ ಪತ್ರ ಬರೀತಾರೆ. ಏನಂತ ಪತ್ರ ಬರೀತಾರೆ? ರಮನನ್ನು ಲಂಡನ್ಗೆ ಬಂದಿರೋದು ಮೋಜು ಮಸ್ತು ಮಾಡುವುದಕ್ಕಲ್ಲ ರಮ. ನನ್ನ ಜನ SC ST OBCಗಳು ನಾಯಿ ನರಿ ಹಂದಿ ಕತ್ತಗಳ ತರ ಬರುತ್ತಿದ್ದಾರೆ. ಊರಿಂದ ಆಚೆ ಹಾಕಿದ್ದಾರೆ. ನೀರು ಮುಟ್ಟಿಸ್ತಂತಿಲ್ಲ, ಮನುಷ್ಯರೊಂದು ಪರಿಗಣಿಸ್ತಿಲ್ಲ. ನನ್ನ ಜನಕ್ಕೋಸ್ಕರ ನಾನು ಓದುತ್ತಾ ಇದ್ದೇನೆ ರಮ ಸೈಜ್ಗಳು ಬರ್ತಿರೋರು, ಚಪ್ಪಲಿ ಕಾರುಗಳಿಂದ ಒದಸ್ಕೊಂತಿರೋರು, ಫುಟ್ಪಾತ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಚಪ್ಪಲಿ ಹೊಲಿತಿರೋರು ನನ್ನ ಜನಕ್ಕೋಸ್ಕರ. ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡದೆ ಹೋಗಿದ್ರೆ ಇಂದು OBC SC ST ಹಾಗೂ ಹಿಂದುಳಿದ ವರ್ಗದವರು ಯಾರು ಜೀವನ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಸರಾಗವಾಗಿ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ.
ಇದೆಲ್ಲ ಆಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.